ಕರಿಬೇವಿನ ರೈಸ್ ಮಾಡಲು ಮೊದಲಿಗೆ ಕರಿಬೇವಿನ ಪುಡಿಯನ್ನು ರೆಡಿ ಮಾಡ್ಕೋಬೇಕು. ಈ ಪುಡಿಯ ವಿಡಿಯೋನ ನಾನು ರಿಲೇಟೆಡ್ ವಿಡಿಯೋದಲ್ಲಿ ಹಾಕಿರ್ತೇನೆ. ಇವಾಗ ಇದಕ್ಕೆ ಮೊದಲು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವೂ ಚೆನ್ನಾಗಿ ಚಟ್ ಅಂದ ನಂತರ ಹಸಿಮೆಣಸಿನಕಾಯಿ ಉದ್ದುದ್ದಾದ್ರೆ ಕಟ್ ಮಾಡ್ಕೋಬೋದು, ಚಿಕ್ಕ ಚಿಕ್ಕದು, ಸ್ವೀಟ್ ಕಾರ್ನು, ಹಸೆ ಬಟಾಣಿ ಬಳಸ್ಕೋಬೋದು. ನಾನು ಮಿಲ್ಕ್ ಮೇಡನ್ನು ಸ್ವಲ್ಪ ಹೊತ್ತು ನೆನೆಸಿ ಹಾಕಿದ್ದೀನಿ, ಬಟ್ ನೀವು ಇದನ್ನು ಯೂಸ್ ಮಾಡಿಬಿಡಿ, ಎಲ್ಲ ಮಸಾಲೆ ಎಲ್ಲ ಅದೇ ಇರ್ಕೊಂಡ್ಬಿಡ್ತು. ಸೊ ಅದು ಮಾಡಲಿಲ್ಲ ಅಂದರೆ ಬೆಟರು. ಇವಾಗ ಸ್ವಲ್ಪ ಅರಿಶಿನ, ಅನ್ನದ ಕ್ವಾಂಟಿಟಿ ನೋಡಿಕೊಂಡು ನಾವು ಇದನ್ನು ಪುಡಿ ಬಳಸ್ಕೋಬೇಕು. ನಾನು ಒಂದು 1.5 ಗ್ಲಾಸ್ಗೆ 3 ರಿಂದ 4 ಸ್ಪೂನು ಕರಿಬೇವಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇವಾಗ ಬಿಸಿ ಅನ್ನನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅನ್ನ ಯಾವತ್ತಿಗೂ ಕಲಿಸ್ಬಾರ್ದು, ಹಾಗೆ ಪುಡಿ ಪುಡಿ ಆಗಿಬಿಡುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಇದರ ಮೇಲೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣಿನ ರಸ ಆದರೂ ಹಾಕ್ಕೋಬೋದು ಅಥವಾ ಚಾಟ್ ಮಸಾಲ ಆದರೂ ಹಾಕ್ಕೋಬೋದು. 1-2 ನಿಮಿಷ ಆರಲು ಬಿಡಬೇಕು. ಕೆಳಗ ಮೇಲೆ ಮಾಡ್ತಾ ಇರಬೇಕು. ಫುಲ್ ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಯಾವುದೇ ವೆಜಿಟೇಬಲ್ಸ್ ಆದ್ರೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್, ಕ್ಯಾರೆಟ್ ಏನಾದರೂ ಹಾಕ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ, ಗ್ರೀನ್ ಆಗಿ ಕಲರ್ಫುಲ್ಲಾಗಿ ಟೇಸ್ಟಿ ಆದಂತಹ ಕರಿಬೇವಿನ ರೈಸ್ ರೆಡಿ ಟು ಈಟ್.